ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ರಿಲೀಸ್ ಆದಂತ ಟಾಕ್ಸಿಕ್ ನ ಲೇಡೀಸ್ ಅಂಡ್ ಲೇಡೀಸ್ ಟೀಸರ್ ನೋಡಿದ್ಮೇಲೆ ಈ 1 ನಿಮಿಷ 42 ಸೆಕೆಂಡ್ ವಿಡಿಯೋದಲ್ಲಿ ನಮ್ಗೆ ಟಾಕ್ಸಿಕ್ ಟೀಮ್ ತುಂಬಾ ವಿಷಯನ ಬಿಟ್ಕೊಟ್ಟಿದೆ ಅಂತ ಅನಿಸ್ತು. ಸೊ ನಾವಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಂತ ಲೇಡೀಸ್ ಲೈಕ್ ನಯನತಾರ, ಕಿಯಾರಾ ಅಡ್ವಾಣಿ, ರುಕ್ಮಿಣಿ ವಸಂತ್, ತಾರಾ ಸುತೇರಾ ಇವರ ಕ್ಯಾರೆಕ್ಟರ್ ಹೇಗಿದೆ, ಇದರಲ್ಲಿ ಇರುವಂತ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅಂಡ್ ಇಷ್ಟ ಆಗಿದ್ದೇನು, ಮತ್ತೆ ಲಾಸ್ಟ್ ಅಲ್ಲಿ ಬರುವಂತ ಸೀನ್ ಬಗ್ಗೆನೂ ಕೂಡ ಮಾತಾಡ್ಕೊ ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಈ ಲೇಡಿ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಅಂದ್ರೆ ಅದು ತಾರಾ ಸುತೇರಾ. ಯಾಕೆ ಅಂತಂದ್ರೆ ಇವರು ಲಾಸ್ಟ್ ಟೈಮ್ ರಿಲೀಸ್ ಆದಂತ ಟೀಸರ್ ಅಲ್ಲಿ ಅಂಡ್ ಈ ಟೀಸರ್ ಎರಡರಲ್ಲೂ ಕೂಡ ಯಶ್ ಅವರ ಜೊತೆ ಡಿಫ್ರೆಂಟ್ ಇಂಟಿಮೆಸಿ ಸೀನ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮತ್ತೆ ಇವರು ಇರುವಂತ ಜಾಗ ಅಂಡ್ ಯಶ್ ಅವರು ಸೆಕೆಂಡ್ ಹೈಯೆಸ್ಟ್ ಕಾಣಿಸ್ಕೊಳ್ಳುವಂತ ಪ್ಲೇಸ್ ಆದಂತ ಪ್ಯಾರಡೈಸ್ ಕ್ಲಬ್ ಎರಡೂ ಕೂಡ ಒಂದೇ ಆಗಿದೆ. ಅದಷ್ಟೇ ಅಲ್ಲ, ಈ ಟೀಸರ್ ಅಲ್ಲಿ ಇವರು ತುಂಬಾ ಸಸ್ಪಿಷಿಯಸ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ದ ರಿಯಲ್ ಗೇಮ್ ಚೇಂಜರ್ ಆರ್ ಕೀ ರೋಲ್ ಇವರೇ ಅಂತ ಅನಿಸ್ತಾ ಇದೆ. ಇನ್ನು ದ ಲೇಡಿ ಸೂಪರ್ ಸ್ಟಾರ್ ಅಂತ ಕರ್ಸ್ಕೊಳ್ಳೋ ನಯನತಾರ ಅವರ ಮಾಸ್ ಎಂಟ್ರಿ ಅಂಡ್ ಆ ಸಖತ್ ಫೈಟ್ ಸೀನ್ ಎರಡೂ ಕೂಡ ನನಗೆ ಇಲ್ಲಿ ಇಷ್ಟ ಆಯ್ತು. ಅಂಡ್ ಈ ಫೈಟ್ ಸೀನ್ ನ ನೋಡ್ತಾ ಇದ್ರೆ ಇದರಲ್ಲಿ ಇವರು ರಾಯನ್ಗೆ ಸಪೋರ್ಟಿವ್ ಆಗಿ ಫೈಟ್ ಮಾಡ್ತಾ ಇದ್ದಾರೆ ಅನ್ನೋಗೆ ಕಾಣಿಸ್ಕೊಂಡಿದ್ದಾರೆ. ಬಟ್ ಲಾಸ್ಟ್ ಟೈಮ್ ರಿಲೀಸ್ ಆದಂತ ಟೀಸರ್ ಅಲ್ಲಿ ಇದೇ ಪ್ಲೇಸ್ ಅಲ್ಲಿ ಇವರು ಸುಮ್ಮನೆ ಕೂತಿರೋ ಹಾಗೆ ತೋರಿಸಿದ್ರು ಅಲ್ವಾ. ಸೊ ಇದನ್ನ ನೋಡ್ತಾ ಇದ್ರೆ ಒಂದು ಕನ್ಫ್ಯೂಸ್ ಸ್ಟೇಟ್ ಕ್ರಿಯೇಟ್ ಆಗ್ತಾ ಇದೆ. ಅಂಡ್ ಇಷ್ಟು ಸಪೋರ್ಟಿವ್ ಆಗಿ ಫೈಟ್ ಮಾಡ್ತಾ ಇರೋ ಇವರು ರಾಯನ್ಗೆ ಆಪೋಸಿಟ್ ಆಗಿ ಹೋಗೋದಾದ್ರು ಯಾಕೆ ಅನ್ನೋ ಒಂದು ಕ್ವಶನ್ ಕೂಡ ಇಲ್ಲಿ ಬರುತ್ತೆ. ಮೇ ಬಿ ಅದಕ್ಕೆ ಆನ್ಸರ್ ನಮ್ಗೆ ಥಿಯೇಟರ್ ಅಲ್ಲೇ ಸಿಗಬಹುದು. ಮತ್ತೆ ಮೂರನೆಯ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಂತ ಅನ್ಸಿದ್ದು ಅಂದ್ರೆ ಅದು ರುಕ್ಮಿಣಿ ವಸಂತ್ ಅವ್ರದ್ದು. ಯಾಕೆ ಅಂತಂದ್ರೆ ಈ ಟೀಸರ್ ಅಲ್ಲಿ ಇವರು ಬರ್ಬೇಕಾದ್ರೆ ರಾಯ ಮೇಲೆ ನಿಂತಿರ್ತಾನೆ ಅಂಡ್ ಇವರು ಗನ್ ತೋರ್ಸೋದು ರಾಯನ್ಗೆ. ಬಟ್ ಅದ್ ಯಾಕೆ ಅನ್ನೋದು ಒಂದು ಡೌಟ್. ಇನ್ನೊಂದು, ಇಲ್ಲಿ ರಾಯನ್ಗೆ ಏಜ್ ಆಗಿದೆ ಅಂಡ್ ರುಕ್ಮಿಣಿ ವಸಂತ್ ಅವರು ಸ್ಟಿಲ್ ಹೆಂಗಾಗಿದ್ದಾರೆ ಅಂದ್ರೆ ರುಕ್ಮಿಣಿ ವಸಂತ್ ಅವರು ಇಲ್ಲಿ ರಾಯನ್ ಮಗಳ ಆರ್ ಬೇರೆ ಏನು ಅನ್ನೋ ಒಂದು ಕ್ವಶನ್ ಕೂಡ ಇಲ್ಲಿ ಅರೈಸ್ ಆಗತ್ತೆ. ಅಂಡ್ ಈ ಕ್ಯಾರೆಕ್ಟರ್ ನ ಜಾಸ್ತಿ ತೋರಿಸಬಾರ್ದು ಅನ್ನೋ ತರ ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ. ಇನ್ನು 4ನೆಯ ಕ್ಯಾರೆಕ್ಟರ್ ಅಂತಂದ್ರೆ ಅದು ಕಿಯಾರಾ ಅಡ್ವಾಣಿ ಅವ್ರದ್ದು. ದ ಮೇನ್ ಹೀರೋಯಿನ್ ಇವರೇ. ಬಟ್ ಇವ್ರನ್ನ ಕಂಪ್ಲೀಟ್ ಆಗಿ ತೋರಿಸಿರೋದು ಸರ್ಕಸ್ ಅಲ್ಲಿ ಮಾತ್ರನೇ. ಅಂಡ್ ಲಾಸ್ಟ್ ಟೀಸರ್ ಅಲ್ಲಿ ಅಂಡ್ ಈ ಟೀಸರ್ ಅಲ್ಲಿ ಮೇಜರ್ ಆಫ್ ದ ಸೀನ್ಸ್ ಇರೋದು ಕೂಡ ಸರ್ಕಸ್ ಅಲ್ಲೇ. ಅಂಡ್ ಯಶ್ ಅವರು ಜಾಸ್ತಿ ಕಾಣಿಸ್ಕೊಳ್ಳೋದು ಕೂಡ ಸರ್ಕಸ್ ಅಲ್ಲೇ. ಸೊ ಸರ್ಕಸ್ ಇಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಪ್ಲೇಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ ಕಿಯಾರಾ ಅಡ್ವಾಣಿ ಅವರು ಇಲ್ಲಿ ತುಂಬಾ ಕ್ಯೂಟ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇವರು ಈ ಫಿಲಮ್ ಅಲ್ಲಿ ಬರೀ ಬೋಲ್ಡ್ ಆಗಿ ಮಾತ್ರ ಅಲ್ಲ, ಬ್ಯೂಟಿಫುಲ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಮತ್ತೆ 5ನೇದಾಗಿ ಈ ಟೀಸರ್ ಅಲ್ಲಿ ಹುಮಾ ಕುರೇಶಿ ಅವರ ಕ್ಯಾರೆಕ್ಟರ್ನು ಕೂಡ ಇವರು ಜಾಸ್ತಿ ತೋರಿಸಿಲ್ಲ. ಸೊ ಇವರು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಮಾತ್ರನೇ ಗೊತ್ತಾಗ್ತಾ ಇದೆ. ಅಂಡ್ ಈ ಸೀನ್ ಅಲ್ಲಿ ಇವರ ಹಿಂದೆ ಇರುವಂತ ವ್ಯಕ್ತಿನ ನೋಡ್ತಾ ಇದ್ರೆ ಅದು ಅಕ್ಷಯ್ ಓಬೆರಾಯ್ ಆ ಟೋನಿ ಅಂತ ಗೊತ್ತಾಗ್ತಾ ಇದೆ. ಸೊ ಹುಮಾ ಕುರೇಶಿ ಅವರು ಇವರ ಸಪೋರ್ಟಿವ್ ಆಗಿ ಇರಬಹುದು ಅಂತ ಅನಿಸ್ತಾ ಇದೆ. ಇನ್ನು ಈ ಟೀಸರ್ ಅಲ್ಲಿ ಇಷ್ಟ ಆಗಿದ್ದೇನು ಅಂತಂದ್ರೆ ಅದು ಇವರು ಮಾರ್ಚ್ ಇಂದ ಇಲ್ಲಿ ತನಕ 4 months ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮಾಡಿರುವಂತ VFX ನ ರೀವರ್ಕ್. ಯಾಕೆ ಅಂತಂದ್ರೆ ಲಾಸ್ಟ್ ಟೀಸರ್ಗೂ ಈ ಟೀಸರ್ಗೂ ಕಂಪೇರ್ ಮಾಡಿ ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಮತ್ತೆ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ, ಇಂಪ್ರೆಸಿಂಗ್ ಆಗಿತ್ತು. ಅಂಡ್ ಎವ್ರಿ ಟೀಸರ್ ಅಲ್ಲೂ ಕೂಡ ಡಿಫ್ರೆಂಟ್ ಟ್ಯೂನ್ ಕೊಡ್ತಾ ಇರೋದು ಇಷ್ಟ ಆಯ್ತು. ಇನ್ನು 2ನೇದಾಗಿ ನನಗೆ ಇಷ್ಟ ಆಗಿದ್ದು ಯಾವುದು ಅಂತಂದ್ರೆ ಯಶ್ ಅವರ ಸ್ವ್ಯಾಗ್. ಆ ಫೈಟ್ ಸೀನ್ ಅಲ್ಲೂ ಕೂಡ ತನ್ನ ಅಟ್ಯಾಕ್ ಮಾಡಕ್ ಬಂದಿರೋ ಅಂತ ಲೇಡಿ ವಿಲ್ಲನ್ ಜೊತೆ ಇವರು ಫೈಟ್ ಮಾಡ್ಕೊಂಡು ರೊಮ್ಯಾನ್ಸ್ ಕೂಡ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಥಿಯೇಟರ್ ಅಲ್ಲಿ ಇದೊಂದು ಎಂಜಾಯಬಲ್ ಸೀನ್ ಆಗಿರುತ್ತೆ ಅಥವಾ ಫೈಟ್ ಆಗಿರುತ್ತೆ ಅಂತ ಅನಿಸ್ತಾ ಇದೆ. ಮತ್ತೆ ಆ ಲಾಸ್ಟ್ ಫೈಟ್ ಸೀನ್ ಓವರ್ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಇದನ್ನ ಯಾರು ಡಬಲ್ ಮೀನಿಂಗ್ ಇಂದ ಅರ್ಥ ಮಾಡ್ಕೋತಾರೆ ಅವ್ರಿಗೆ ಟೀಸರ್ ಸ್ಟಾರ್ಟಿಂಗ್ ಅಲ್ಲೇ ವಾರ್ನಿಂಗ್ ಕೊಟ್ಟಾಗೆ ಇದೊಂದು 18+ ಆಗಿರುತ್ತೆ. ನಿಮ್ಗೆ ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಇದೊಂದು ಸ್ಟೈಲಿಶ್ ಫೈಟ್ ಆಗಿರುತ್ತೆ. ಸೊ ಇದನ್ನ ನೀವು ಹೇಗ್ ನೋಡ್ತೀರಾ ಹಾಗೆ ನಿಮ್ಗೆ ಕಾಣಿಸುತ್ತೆ ಅನ್ನೋದು ನನ್ನ ಅನಿಸಿಕೆ. ಮತ್ತೆ ಇವಾಗಲೇ ಯಶ್ ಅವರು ಹೈ ಲೆವೆಲ್ ಆಫ್ ಸ್ಟೋರಿನ ಹೇಳಿದ್ರು ಕೂಡ ನಾವಿಲ್ಲಿ ಏನನ್ನು ಕೂಡ ಪ್ರಿಡಿಕ್ಟ್ ಮಾಡದೇ ಇರೋ ಹಾಗೆ ಟೀಸರ್ ನ ಇವರು ರಿಲೀಸ್ ಮಾಡಿದ್ದಾರೆ. ಇದು ಕೂಡ ಟಾಕ್ಸಿಕ್ ಮೇಲೆ ಇರುವಂತ ಕ್ಯೂರಿಯಸ್ ನ ಜಾಸ್ತಿ ಮಾಡ್ತಾ ಇದೆ. ಮತ್ತೆ ನಿಮ್ಗೆ ಈ ಟೀಸರ್ ಹೇಗ್ ಅನ್ನಿಸ್ತು, ಇದರಲ್ಲಿ ಯಾರ ಕ್ಯಾರೆಕ್ಟರ್ ನಿಮ್ಗೆ ಇಂಪ್ರೆಸಿಂಗ್ ಅಂತ ಅನ್ನಿಸ್ತು, ಮತ್ತೆ ಇದರಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಏನ್ ಇಷ್ಟ ಆಗ್ಲಿಲ್ಲ ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್